ಇವತ್ತು ನಾನು ನಿಮ್ಗೆ ಹೇಳುತ್ತಿರುವಂತಹ ಕತೆ ಬರೀ ಕತೆ ಅಲ್ಲ ಸ್ನೇಹಿತರೆ, ಇದು ನಿಜವಾಗ್ಲೂ ನಡೆದಿರುವಂತಹ ಘಟನೆ. ಒಬ್ಬರ ಜೀವನದಲ್ಲಿ ನಡೆದಿರುವಂತಹ ಘಟನೆ, ಒಬ್ಬರ ಅನುಭವ. ಅವರು ನನ್ನ ಮುಂದೆ ಕಥೆಯನ್ನ ಹೇಳ್ತಿರ್ಬೇಕಾದ್ರೆ ಅವರ ಕೈ ನಡುಗ್ತಾ ಇತ್ತು, ಅವರ ಬಾಯಿ ತೊದಲಿಸ್ತಾ ಇದ್ರು, ಅವರು ಮಾತನಾಡಕ್ಕೆ ಹಿಂಜರಿತಾ ಇದ್ರು. ಯಾಕೆ ಬ್ರದರ್ ಇಷ್ಟಕ್ಕೊಂದು ನಡುಗ್ತಾ ಇದ್ದೀರಾ ಅಂತ ಕೇಳಿದ್ರೆ ಅವ್ರು ಹೇಳಿದ ಒಂದೇ ಮಾತು, ಆ ರಾತ್ರಿ ನಮ್ಮ ಜೀವನದಲ್ಲಿ ನಡೆದಿರುವಂತಹ ಅನುಭವ ನಾವು ಯಾವತ್ತೂ ಕೂಡ ಮರೆಯಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು. ಸರಿ, ನಿಮ್ಮ ಕಥೆಯನ್ನು ಹೇಳಿ ಅಂತ ಹೇಳಿದಾಕರ ಅವ್ರು ಹೇಳಲು ಶುರು ಮಾಡಿದ್ರು. ಸೊ ನಾನು ಈ ಕತೆ ಎಂಡಲ್ಲಿ ನಿಮಗೆ ಎಲ್ಲವನ್ನು ಕೂಡ ಕ್ಲಿಯರಿಟಿಯನ್ನು ಕೊಡ್ತೀನಿ. ನೀವೇನಾದರೂ ನನ್ನ ಚಾನಲ್ಗೆ ಹೊಸದಾಗಿ ಬಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ಥರ ಹಾರರ್, ಮಿಸ್ಟ್ರಿ, ಥ್ರಿಲ್ಲಿಂಗ್ ಆಗಿರುವಂಥ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆದಿತ್ಯ, ರಾಜು ಮತ್ತೆ ಪ್ರಸನ್ನ. ಆದಿತ್ಯ ಒಂದು ಸಣ್ಣ ಯೂಟ್ಯೂಬ್ ಚಾನಲ್ ಅನ್ನ ತೆಗೆದುಕೊಂಡಿದ್ದ. ತುಂಬಾ ಜೀವನದಲ್ಲಿ ಸಾಧನೆ ಮಾಡಬೇಕು, 4 ಜನರ ಮಧ್ಯೆ ಗುರುತಿಸ್ಬೇಕು, ಮತ್ತೆ ಆಟೋಗ್ರಾಫ್ ಗಳನ್ನೆಲ್ಲ ಕೊಡಬೇಕು ಅನ್ನೋ ಒಂದು ಆಸೆಯಿಂದ ಒಂದು ಯೂಟ್ಯೂಬ್ ಚಾನಲ್ ಅನ್ನ ತೆಗೆದುಕೊಂಡಿದ್ದ. ಅದರೊಳಗೆ ಬರೀ ಹಾರರ್ ಕಂಟೆಂಟ್ ಅನ್ನ ಬಿಡ್ತಿದ್ದ. ಒಂದು 5,000 ಸಬ್ಸ್ಕ್ರೈಬರ್ಸ್ ಹೊಂದಿದ್ದ. ಆಮೇಲೆ ರಾಜು ಅವನ ಸ್ನೇಹಿತ ಕ್ಯಾಮ್ರಾಮನ್ ಆಗಿದ್ದ, ಪ್ರಸನ್ನ ಎಡಿಟರ್ ಆಗಿದ್ದ. ಸೊ ಇವರು ನಿರೂಪಕರಾಗಿದ್ರು. ಒಂದು ದಿನ ರಾಜುವಿನ ಮನೆಯಲ್ಲಿ ಎಲ್ಲ ಮನೆಯನ್ನ ಕ್ಲೀನ್ ಮಾಡ್ತಿರ್ಬೇಕಾದ್ರೆ ಅವನಿಗೆ ಒಂದು ಹಳೆಯ ನ್ಯೂಸ್ ಪೇಪರ್ ಸಿಗುತ್ತೆ. 2006ರಲ್ಲಿ ಡೋರ್ ನಂಬರ್ 12 ವೆಂಕಟೇಶ್ ಅವರ ಕುಟುಂಬ ಸಾವನ್ನಪ್ಪಿದೆ. ಹೇಗ್ ಸಾವನ್ನಪ್ಪಿದೆ ಅಂತೇಳಿ ಅವರು ಕ್ಲಿಯರ್ ಆಗಿ ನೋಡ್ತಿರ್ಬೇಕಾದ್ರೆ ಅವ್ರು ಓದಿದ್ರು, ಗಂಡ ಹೆಂಡತಿ 2 ಮಕ್ಕಳು, ಎಲ್ಲರ ಮುಖದ ಮೇಲೆ ನಗು ಇದೆ, ಬಟ್ ಅದು ಯಾವ ತರ ಸಾವು ಅಂತೇಳಿ ಗೊತ್ತಿಲ್ಲ ಅಂತೇಳಿ ಆ ಒಂದು ವರದಿಯಲ್ಲಿ ಬಂದಿರುತ್ತೆ. ಅವರನ್ನ ಯಾರು ಸಾಯಿಸಿದ್ರು, ಹೇಗ್ ಸಾಯಿಸಿದ್ರು, ಯಾರಿಗೋಸ್ಕರ ಸಾಯಿಸಿದ್ರು ಅಂತೇಳಿ ಆ ಒಂದು ನ್ಯೂಸ್ ಅಲ್ಲಿ ಕೊಟ್ಟಿರ್ಲಿಲ್ಲ. ಸೊ ಅದನ್ನೆಲ್ಲ ನೋಡ್ಬಿಟ್ಟು ವಿಚಾರ ಮಾಡ್ತಾನೆ, ಇದ್ರ ಮೇಲೆ ಯಾಕೆ ನಾವು ವಿಡಿಯೋನ ಮಾಡಬಾರ್ದು ಅಂತೇಳಿ ಒಂದು ವಿಚಾರವನ್ನು ಮಾಡಿಕೊಂಡು ಅಲ್ಲಿರುವಂತಹ ಹಿರಿಯರನ್ನ ಕೇಳಕ್ ಹೋಗ್ತಾನೆ. ಆ ಅಮರಾವತಿ ಇಲ್ಲಿ ಇರುವಂತಹ ಹಿರಿಯರನ್ನ ಕೇಳ್ತಾನೆ. ಅವನು ಹೇಳ್ತಾನೆ, ಇಲ್ಲ 2006ರಲ್ಲಿ ಡೋರ್ ನಂಬರ್ 12ರಲ್ಲಿ ವೆಂಕಟೇಶ್ ರಾಯ್ ಅವರು ತೀರ್ಕೊಂಡ್ರಲ್ಲ, ಅವ್ರು ಹೇಗ್ ತೀರ್ಕೊಂಡ್ರು ಅಂತ ಹೇಳಿ ಕೇಳ್ತಾನೆ. ಅವಾಗ ಆ ಒಂದು ವಯಸ್ಸಾಗಿರುವಂತ ಮುದುಕ, ಅವನಿಗೆ ಸರಿಸುಮಾರು ಏನಿಲ್ಲ ಅಂದ್ರೂ ಒಂದು 60ರಿಂದ 70 ವಯಸ್ಸು ಇರಬಹುದು. ಅವ್ರು ಹೇಳ್ತಾರೆ, ಇಲ್ಲ ಮಗ, ವೆಂಕಟೇಶ್ ರಾಯನವರು ತುಂಬಾ ಒಳ್ಳೆಯವರು. ಅವರು ಯಾರಿಗೂ ಕೂಡ ಏನು ಸಮಸ್ಯೆನೆ ಮಾಡ್ತಾ ಇರ್ಲಿಲ್ಲ. ತುಂಬಾ ಒಳ್ಳೆ ಮನಸ್ಸಿರುವಂತಹ ಮನುಷ್ಯ. ಒಂದು ದಿನ ಏನಾಯ್ತೋ ಗೊತ್ತಿಲ್ಲ, ನನ್ನ ಮಗಳು ಪ್ರಭಾ ಅವರ ಮನೆಗೆ ಬೆಳಗ್ಗೆ ಹೋದಾಕರ ಅವ್ರೆಲ್ರೂ ಕೂಡ ಸಾವನ್ನಪ್ಪಿದ್ರು. ಅವ್ರ ಎಲ್ಲರ ಮುಖದ ಮೇಲೆ ನಗು ಇತ್ತು. ಅದು ಯಾವ ತರ ಸಾವು ಅಂತೇಳಿ ನಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ, ಬಟ್ ಸಾವನ್ನಪ್ಪಿದ್ರು. ಹಾಗೆ ಕೆಲವು ವರ್ಷಗಳ ಕಳೆದಂತೆ ಅಲ್ಲಿರುವಂತ ಎಲ್ಲಾ ಕುಟುಂಬಗಳು ಹೊರಬರಲು ಶುರು ಮಾಡ್ತು. ಅಲ್ಲಿ ಯಾವುದೇ ತರದ ನಾಯಿಗಳು ಹೋಗ್ತಾ ಇರ್ಲಿಲ್ಲ, ಬಟ್ ನಾಯಿಗಳಿಗೆ ಗೊತ್ತಾಗತ್ತೆ ಯಾವ ಜಾಗ ಕೆಟ್ಟದ್ದು, ಯಾವ ಜಾಗ ಒಳ್ಳೇದು ಅಂತೇಳಿ. ಹಾಗೆ ಒಂದು ದಿನ ನಾನು ಆ ಒಂದು ಕಾಲನಿ ಹತ್ರ ಹೋಗ್ತಿರ್ಬೇಕಾದ್ರೆ ನನಗೆ ಒಂದು ಬಿಳಿ ಹೆಂಗಸು ಆ ಒಂದು ಗೇಟ್ ಒಳಗೆ ಹೋಗ್ತಿರೋದನ್ನ ನಾನು ನೋಡ್ದೆ. ಆಮೇಲೆ ನಾನು ಮನೆಗೆ ಬಂದೆ, ಆದ್ರೆ ನನಗೆ 3 ದಿನ ಜ್ವರ ಬಂತು. ಯಾಕಂತೇಳಿ ಗೊತ್ತಿಲ್ಲ. ಸೊ ಈ ಎಲ್ಲಾ ಕಥೆಗಳನ್ನ ಕೇಳಾದ್ಮೇಲೂ ಕೂಡ ಈ 3 ಜನ ಅದ್ರೊಳಗೆ ಹೋಗ್ಬೇಕಾ ಬೇಡವಾ ಅಂತೇಳಿ ವಿಚಾರ ಮಾಡ್ತಾ ಇದ್ರು. ಅವಾಗ ಅವ್ರು ಹೇಳಿದ್ರು, ಇಲ್ಲ, ನಾವು ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡ್ಬೇಕು ಅಂದ್ರೆ ಆ ಒಂದು ಕಾಲನಿನ ಎಕ್ಸ್ಪೋಸ್ ಮಾಡ್ಲೇಬೇಕು ಅಂತೇಳಿ ನಿರ್ಧಾರ ಮಾಡ್ತಾರೆ. ಸರಿ ಅಂತೇಳಿ 3 ಜನ ಒಪ್ಕೋತಾರೆ, ಪ್ಲಾನ್ ಅನ್ನು ಮಾಡ್ತಾರೆ. ಎಲ್ರು ಕೂಡ ಪ್ಲಾನ್ ಮಾಡ್ತಾರೆ. ಒಂದು ದಿನ ರಾತ್ರಿ ಅಕ್ಟೋಬರ್ ತಿಂಗಳು 2023 ಅಕ್ಟೋಬರ್ 13ರಂದು ಏನ್ ಮಾಡ್ತಾರೆ, 3 ಜನ ಪ್ಲಾನ್ ಅನ್ನು ಮಾಡ್ಕೊಂಡು ಅಮರಾವತಿ ಕಾಲನಿ ಗೇಟ್ ಮುಂದೆ ನಿಂತಿರ್ತಾರೆ. ಒಂದು ಹಳೆಯ ಗೇಟ್ ತುಕ್ಕು ಹಿಡಿದಿದೆ. ಅದನ್ನ ಓಪನ್ ಮಾಡಿದಾಕರ ಒಂದು ಕರ್ಕಶ ಶಬ್ದ. ಹೊರಗಡೆ ತುಂಬಾ ಚೆನ್ನಾಗಿರುವಂತ ಗಾಳಿ ಇತ್ತು, ಬಟ್ ಒಳಗಡೆ ಕಾಲಿಟ್ಟ ತಕ್ಷಣ ಏನೋ ಒಂದು ಡಿಫ್ರೆಂಟ್ ಆಗಿರುವಂತಹ ಅನುಭವ ಫೀಲ್ ಆಗುತ್ತೆ. ರಾಜು ಸ್ವಲ್ಪ ವೀಕ್ ಇದ್ದ, ಬಟ್ ಪ್ರಸನ್ನ ಮತ್ತು ಆದಿತ್ಯ ಇನ್ನೂ ಕೂಡ ಹೆದರ್ತಾ ಇರ್ಲಿಲ್ಲ. ಹಾಗೆ ಒಳಗೆ ಕಾಲಿಡ್ತಾರೆ, ಒಳಗೆ ಹೋಗ್ತಾ ಇರ್ತಾರೆ. ಈ ಪ್ರಸನ್ಗೆ ಏನೋ ಒಂದು ಆಕೃತಿ ಕಾಣಿಸುತ್ತೆ. ಯಾವುದೋ ಒಂದು ನೆರಳು, ಯಾವುದೋ ಒಂದು ಆಕೃತಿ ನೋಡ್ತಾರೆ. ಮತ್ತೆ ಎಲ್ಲರನ್ನು ಕರೀತಾನೆ ವಾಪಸ್, ನೋಡ್ರು ಅಲ್ಲಿ ಯಾವುದೋ ಒಂದು ಆಕೃತಿ ನಿಮಗೂ ಕೂಡ ಕಾಣಿಸ್ತಾ ಅಂತೇಳಿ. ಇಲ್ಲ ಕಣೋ, ಕಾಣಿಸ್ಲಿಲ್ಲ ಅಂದಾಗ ಸರಿ ನಾನೇ ಭ್ರಮೇಲಿರ್ಬಹುದು ಅಂತೇಳಿ ಏನ್ ಮಾಡ್ತಾರೆ, 3 ಜನ ಒಳಗಡೆ ಹೋಗ್ತಾರೆ. ಈ ರಾಜು ಕ್ಯಾಮ್ರಾವನ್ನ ಆನ್ ಮಾಡ್ಕೊಂಡು ಎಲ್ಲವನ್ನು ಕೂಡ ಕ್ಯಾಪ್ಚರ್ ಮಾಡ್ತಾ ಇರ್ತಾನೆ. ಅವ್ನು ಆಕ್ಚುಲಿ ಮುಂದೆ ಇರ್ತಾನೆ, ಇವರೆಲ್ಲ ಹಿಂದೆ ಇರ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಇವ್ರು ಮುಂದೆ ಹೋಗ್ತಾರೆ, ಅವ್ನು ಹಿಂದೆ ಬರ್ತಾರೆ. ಅಕ್ಕಪಕ್ಕ ಮನೆಗಳು, ಎಲ್ಲ ಮನೆಗಳ ಕಿಟಕಿ ಒಡೆದಿದೆ, ಡೋರ್ ಅರ್ಧಂಬರ್ಧ ಓಪನ್ ಆಗಿದೆ, ಮತ್ತೆ ಮೇಲ್ಛಾವಣಿ ಬಿದ್ದಿದೆ. ಸೊ ಆತರ ಒಂದು ಆ ಕಾಲನಿ ಕಾಣಿಸ್ತಾ ಇರುತ್ತೆ. ಆಮೇಲೆ ಅವ್ರು ಕೊನೆಗೆ ಹೋಗಿ ತಲುಪ್ತಾರೆ ವೆಂಕಟೇಶ್ ಅವರ ಮನೆ ಮುಂದೆ.
ಸೊ ಮನೆ ಒಳಗೆ ಎಂಟರ್ ಆದ ತಕ್ಷಣ ಅವ್ರಿಗೆ ಕಾಣಿಸುತ್ತೆ ಆ ಚಿಕ್ಕ ಮಕ್ಕಳ ಸೈಕಲ್ಗಳು, ಆ ವೆಂಕಟೇಶ್ ರಾಯನ ಸೈಕಲು ಎಲ್ಲವನ್ನು ಕೂಡ ಕಾಣಿಸುತ್ತೆ. ಆಮೇಲೆ ಈ ಆದಿತ್ಯಗೆ ಸ್ವಲ್ಪ ಬೇಸರ ಆಗುತ್ತೆ, ಅಯ್ಯೋ ಪಾಪ ಎಂತ ಫ್ಯಾಮಿಲಿ ಅಂತೇಳಿ. ಆ ಮನೆಯ ಒಳಗೆ ಕಾಲಿಟ್ಟ ತಕ್ಷಣ ಏನೋ ಒಂದು ವಾಸನೆ, ಏನೋ ಒಂದು ಮಣ್ಣಿನ ವಾಸನೆ, ಏನೋ ಒಂದು ತೇವದ ವಾಸನೆ, ಏನೋ ಒಂಥರ ವಾಸನೆ, ಅದ್ರೊಳಗೆ ಒಂದು ಸುಗಂಧದ ವಾಸನೆ ಬರುತ್ತೆ, ಒಂದು ಹೂವಿನ ವಾಸನೆ ಬರುತ್ತೆ. ಸೊ ಈ ಒಂದು ವಾಸನೆನ ತಗೊಂಡ್ಬಿಟ್ಟು ತುಂಬಾ ಶಾಕ್ ಆಗ್ತಾರೆ. ಈ ಒಂದು ಪಾಳು ಬಿದ್ದಿರುವಂತ ಈ ಕಾಲನಿ ಒಳಗೆ ಈ ತರನು ವಾಸನೆ ಬರುತ್ತಾ, ಇಲ್ಲಿ ಯಾವುದೇ ತರದ ಪ್ರಾಣಿ ವಾಸನೆ ಮಾಡೋದಿಲ್ಲ, ಆದ್ರೂ ಕೂಡ ಇಷ್ಟು ಒಂದು ಹೂವಿನ ವಾಸನೆ ಎಲ್ಲಿಂದ ಬಂತು ಅಂತೇಳಿ ಅಕ್ಕಪಕ್ಕ ಎಲ್ಲಾ ಕಡೆ ನೋಡ್ತಾರೆ. ಹಾಗೆ ನೋಡ್ತಿರ್ಬೇಕಾದ್ರೆ ಅವರು ಫೈನಲಿ ಅವರ ಮನೆ ಹಿಂದೆ ಇರುವಂತಹ ಬಾವಿ ಕಡೆ ಹೋಗ್ತಾರೆ. ಅಲ್ಲಿ ಏನೋ ಒಂದು ವಿಚಿತ್ರ ಆಗಿರುವಂತಹ ಆ ಬಾವಿ ಸುತ್ತಮುತ್ತ ಇರುತ್ತೆ, ಅದನ್ನೆಲ್ಲ ನೋಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಪ್ರಸನ್ನ ಮತ್ತೆ ಆದಿತ್ಯ ಒಂದೇ ಕಡೆ ಇರ್ತಾರೆ, ಬಟ್ ಈ ರಾಜು ಹಿಂದೆ ಕ್ಯಾಮ್ರಾವನ್ನ ಎಕ್ಸ್ಪೋಸ್ ಮಾಡ್ತಾ ಇರ್ತಾನೆ. ಆ ಕ್ಯಾಮ್ರಾ ಒಳಗೆ ಎಲ್ಲಿ ಏನ್ ಬಿದ್ದಿದೆ, ಯಾವ ತರ ಇದೆ ಅಂತ. ಹಾಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ಆದಿತ್ಯ ಮುಂದೆ ಹೋಗ್ತಿರ್ತಾನೆ, ಈ ಪ್ರಸನ್ನ ಅವನ ಹಿಂದೆ ಬರ್ತಿರ್ತಾರೆ. ಸಡನ್ಲಿ ಅವನ ಕೈ ಹಿಡಿತಾನೆ, ಯಾಕೋ ಏನಾಯ್ತು, ರಾಜು ಎಲ್ಲಿ, ಇಲ್ಲ ನಮ್ ಹಿಂದೆ ಇದ್ದ, ಇಲ್ಲ ಕಾಣಿಸ್ತಿಲ್ವಾ, ಇಲ್ಲ ಕಾಣಿಸ್ತಿಲ್ಲ ಅಂತ ಹೇಳ್ತಾರೆ. ಅಕ್ಕಪಕ್ಕ ನೋಡ್ತಾರೆ, ರಾಜು ಎಲ್ಲೂ ಕೂಡ ಕಾಣಿಸೋದಿಲ್ಲ. ಸೊ ರಾಜು ರಾಜು ಅಂತೇಳಿ ಜೋರಾಗಿ ಕಿರಿಸ್ತಾರೆ, ಅವ್ನು ರಾಜು ಓನೆ ಅನ್ನೋದಿಲ್ಲ. ಸೊ ಹಾಗೆ ಆ ಒಂದು ವರಂಡನ ಸುತ್ತಾಕ್ತಾರೆ. ಆಮೇಲೆ ಅವ್ರಿಗೆ ಸಣ್ಣದಾಗಿ ಅಳುವಂತ ಶಬ್ದ ಕೇಳಿಸ್ತಾ ಇರುತ್ತೆ. ಅಳುವಂತ ಶಬ್ದನ, ಇದು ಯಾವ ತರ ಶಬ್ದ, ಎಲ್ಲಿಂದ ಶಬ್ದ, ಈ ಒಂದು ಪಾಳು ಬಿದ್ದಿರುವಂತ ಕಾಲನಿಯಲ್ಲಿ ಯಾವುದೇ ತರದ ಜೀವನೇ ಬದುಕಿಲ್ಲ, ಆದ್ರೂ ಕೂಡ ಈ ಒಂದು ಅಳುತ್ತಿರುವಂತ ಶಬ್ದ ಎಲ್ಲಿಂದ ಕೇಳಿಸ್ತಾ ಇದೆ ಅಂತೇಳಿ ಆ ವೆಂಕಟೇಶ್ ರಾಯ್ ಅವರ ಮನೆ ಒಳಗೆ ಬಂದಾಕ್ರ ಒಂದು ಮೂಲೆಯಿಂದ ಯಾವುದೋ ಒಂದು ಹೆಂಗಸು ಅವನಿಗೆ ಕಾಣಿಸುತ್ತೆ. ಬಿಳಿ ಸೀರೆ ಹಾಕೊಂಡು, ಉದ್ದ ಕೂದಲ ಬಿಟ್ಕೊಂಡು ಆ ಮನೆ ಮೂಲೆಯಲ್ಲಿ ಕಾಣಿಸುತ್ತೆ. ವಾಪಸ್ ತಿರುಗಿ ಮತ್ತೆ ಇನ್ನೊಂದ್ಸಲ ನೋಡಿದಾಗ ಆ ಹೆಂಗಸು ಕಾಣಿಸೋದಿಲ್ಲ. ಏನೋ ಒಂದು ಡಿಫ್ರೆಂಟ್ ಆಗಿದೆ ಅಂತೇಳಿ ಫಸ್ಟ್ ನಾವು ಹುಡುಕ್ಬೇಕಾಗಿರೋದು ರಾಜುನ. ಅವನನ್ನು ಕರ್ಕೊಂಡು ಈ ಜಾಗದಿಂದ ಹೊರಗಡೆ ಹೋಗ್ಬೇಕು ಅಂತೇಳಿ ಇಬ್ರು ಕೂಡ ಪ್ಲಾನ್ ಅನ್ನ ಮಾಡ್ತಾರೆ. ಎಲ್ಲಾ ಮನೆಯನ್ನ ಹುಡುಕ್ತಾರೆ, ರಾಜು ರಾಜು ಅಂತೇಳಿ ಎಲ್ಲಾ ಕಡೆ ಕಿರಿಸ್ತಾರೆ, ಎಲ್ಲೂ ಕೂಡ ಕಾಣಿಸೋದಿಲ್ಲ. ಒಂದನೇ ಮನೆಯಿಂದ ಹುಡುಕ್ತಾರೆ, ಒಂದನೇ ಮನೆ, ಎರಡನೇ ಮನೆ, ಮೂರನೇ ಮನೆ, ನಾಲ್ಕನೇ ಮನೆ, ಕೊನೆಗೆ 8ನೇ ಮನೆಗೆ ಒಂದು ಬೆಳಕು ಕಾಣಿಸುತ್ತೆ. ಆ ಬೆಳಕು ನೋಡಿದಾಕರ ಈ ಆದಿತ್ಯ ಏನ್ ಮಾಡ್ತಾನೆ, ಒಳಗಡೆ ಹೋಗ್ತಾರೆ. ಒಳಗಡೆ ಹೋದ ತಕ್ಷಣ ರಾಜುವಿನ ಕ್ಯಾಮ್ರಾ ಬಿದ್ದಿರತ್ತೆ. ಆ ಕ್ಯಾಮ್ರಾ ಹೇಗ್ ಬಿದ್ದಿರತ್ತೆ ಅಂದ್ರೆ, ಯಾರೋ ಕೈಯಿಂದ ಹಿಡಿದು ಕೆಳಗೆ ಇಟ್ಟಿರೋ ತರ ಆ ಒಂದು ಕ್ಯಾಮ್ರಾ ಕಾಣಿಸುತ್ತೆ. ಮತ್ತೆ ಆ ಕ್ಯಾಮ್ರಾ ಆನ್ ಕೂಡ ಇರುತ್ತೆ, ಬಟ್ ಅದ್ರೊಳಗೆ ರಾಜು ಎಲ್ಲಿಗೆ ಹೋದ ಅಂತೇಳಿ ಆ ಕ್ಯಾಮ್ರಾ ಒಳಗೆ ತೋರಿಸಲ್ಲ. ಸೊ ನೋಡ್ತಾರೆ ಅಕ್ಕಪಕ್ಕ ರಾಜು ಎಲ್ಲೂ ಕೂಡ ಕಾಣಿಸೋದಿಲ್ಲ. ಮತ್ತೆ ಆ ಒಂದು ಸುತ್ತಮುತ್ತ ನೋಡ್ತಾರೆ, ಮತ್ತೆ ಅವರಿಗೆ ಒಂದು ಅಕ್ಷರ ಕಾಣಿಸುತ್ತೆ ಆ 8ನೇ ಮನೆ ಒಳಗೆ, ನಾನು ಕೂಡ ಇನ್ನು ಇಲ್ಲೇ ಇದ್ದೀನಿ. ಅದನ್ನ ನೋಡ್ಬಿಟ್ಟು ಇವರಿಬ್ರು ಕೂಡ ಹೆದರ್ತಾರೆ. ಪ್ರಸನ್ನ ಮತ್ತೆ ಆದಿತ್ಯ ಇಬ್ರು ಹೆದರ್ಬಿಟ್ಟು ಆ ಕ್ಯಾಮ್ರಾವನ್ನ ಹಿಡ್ಕೊಂಡು ಸೀದಾ ಹೊರಗಡೆ ಬರ್ತಾರೆ. ಆ ಗೇಟ್ ಹೊರಗಡೆ ಬರ್ತಿರ್ಬೇಕಾದ್ರೆ ಮತ್ತೆ ಇನ್ನೊಂದು ನೆರಳು ಅವ್ರಿಗೆ ಕಾಣಿಸುತ್ತೆ. ಮತ್ತೆ ಭಯದಿಂದ ಓಡಿ ಬರ್ತಾರೆ. ಅವ್ರು ಸೀದಾ ಎಲ್ಲಿಗೆ ಹೋಗೋದಿಲ್ಲ, ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಹೋಗ್ಬಿಟ್ಟು ಪೊಲೀಸರಿಗೆ ಈ ತರ ಒಂದು ಅನುಭವ ಆಗಿದೆ, ನಮ್ಮ ಸ್ನೇಹಿತ ಆ ಒಂದು ಅಮರಾವತಿ ಕಾಲನಿಯಲ್ಲಿ ಕಳೆದೋಗಿದ್ದಾನೆ, ಬನ್ನಿ ಹುಡುಕೊಡಿ ಅಂತೇಳಿ ರಾತ್ರಿ ಹೊತ್ತು ಪೊಲೀಸರು ಬರ್ತಾರೆ. ಆ ಅಮರಾವತಿ ಗೇಟ್ ಒಳಗೆ ಹೋಗ್ತಿರ್ಬೇಕಾದ್ರೆ ಅಲ್ಲೊಂದು ಅಂಗಡಿ ಇತ್ತು, ಶಾಪ್ ಇತ್ತು, ಅದ್ರೊಳಗೆ ಕ್ಯಾಮ್ರಾ ಇತ್ತು. ಅದನ್ನ ಓಪನ್ ಮಾಡ್ಬಿಟ್ಟು ಕ್ಯಾಮ್ರಾ ನೋಡ್ತಾರೆ. ಒಳಗಡೆ ಹೋಗ್ತಿರ್ಬೇಕಾದ್ರೆ 3 ಜನ ಮತ್ತೆ ಅವರ ಜೊತೆ ಇನ್ನ ಒಂದು ಹೆಂಗಸಿತ್ತು, ಟೋಟಲ್ ಆಗಿ 4 ಜನ ಕಾಣಿಸ್ತಾ ಇದ್ರು. ಆದ್ರೆ ಹೊರಗಡೆ ಬರ್ತಿರ್ಬೇಕಾದ್ರೆ ಇಬ್ರೇ, ಇನ್ನ ಇಬ್ರು ಒಳಗಡೆ ಮಾಯವಾಗಿದ್ರು. ಆ ಅಮರಾವತಿ ಕಾಲನಿ ಒಳಗೆ ಎಲ್ಲಾ ಪೊಲೀಸರು ಎಲ್ಲಾ ಮನೆಯನ್ನು ಹುಡುಕ್ತಾರೆ, ಇಡೀ ರಾತ್ರಿ ಹುಡುಕ್ತಾರೆ. ಅವರಿಗೆ ರಾಜು ಎಲ್ಲೂ ಕೂಡ ಸಿಗೋದೇ ಇಲ್ಲ. ರಾಜು ಎಲ್ಲಿ ಹೋದ ಅಂತೇಳಿ ಆದಿತ್ಯ ಮತ್ತೆ ಪ್ರಸನ್ನ ಇಬ್ರು ಕೂಡ ಬೇಜಾರಲ್ಲಿ ಇರ್ತಾರೆ. ನಮ್ಮ ಸ್ನೇಹಿತ ನಮ್ಮ ಜೊತೆಗಿದ್ದ ಎಲ್ಲಿಗೆ ಹೋದ ಅಂತೇಳಿ ವಿಚಾರ ಮಾಡ್ತಿರ್ಬೇಕಾದ್ರೆ ರಾಜುಗೆ ಹೋಗಿ ಕೇಳ್ತಾರೆ, ರಾಜು ನೀನ್ 3 ದಿನ ಎಲ್ಲಿ ಹೋಗಿದ್ದೆ, ನಿನಗೇನಾಗಿತ್ತು, ಆ ರಾತ್ರಿ ನೀನ್ ಸಡನ್ ಎಲ್ಲಿ ಮಾಯವಾದೆ ಅಂತ ಹೇಳಿ ಕೇಳಿದಾಗ ಅವನು ಯಾವುದೇ ತರದ ಮಾತೆ ಆಡ್ತಾ ಇರಲಿಲ್ಲ. ಅವನನ್ನ ಹಾಸ್ಪಿಟ್ಲ್ಗೆ ಹೋಗ್ತಾರೆ, ಡಾಕ್ಟರ್ಗೆ ಕೇಳ್ತಾರೆ, ಇಲ್ಲ ಡಾಕ್ಟ್ರೆ ನಮ್ ರಾಜುಗೆ ಏನಾಯ್ತು, ಆ ರಾತ್ರಿ ಅವ್ನು ಎಲ್ಲಿ ಮಾಯವಾಗಿದ ಅಂತೇಳಿ ಕೇಳ್ಬೋದಾ ಅಂತೇಳಿ ಕೇಳಿದಾಗ ಇಲ್ಲ, ಅವನು ಯಾವುದೇ ತರದ ಮಾತೆ ಆಡ್ತಾ ಇಲ್ಲ, ಅವನು ಯಾವುದೋ ಒಂದು ನೋಡ್ಬಾರ್ದಂತಹ ಒಂದು ನೆರಳನ್ನ ನೋಡಿದ್ದಾನೆ, ಏನೋ ಒಂದು ವಿಚಿತ್ರ ಆಗಿರುವಂತ ಅನುಭವ ಆಗಿದೆ, ಅವನ ಮೈಂಡ್ ಶಾಕ್ ಅಲ್ಲಿ ಇದೆ ಇವಾಗ, ಅವನು ಏನು ಕೂಡ ಮಾತನಾಡೋದಿಲ್ಲ. ಆದ್ರೆ ಒಂದು ವಿಷಯ ಹೇಳ್ತಿದ್ದ ಅವನು, ಅವಳು ನಿಮ್ಮನ್ನು ಬಿಟ್ಬಿಟ್ಲು ಆದ್ರೆ ನನ್ನನ್ನು ಬಿಡ್ಲಿಲ್ಲ ಅಂತ ಹೇಳಿ ಹೇಳ್ತಾನೆ. ಆದ್ರೆ ಅವಳಂದ್ರೆ ಯಾರು ಅಂತ ಹೇಳಿ ಕೇಳಿದಾಗ ಅವನು ಏನು ಕೂಡ ಮಾತನಾಡ್ತಾ ಇರಲಿಲ್ಲ. ಸೊ ಆ ಒಂದು ರಾಜುಗೆ ಏನ್ ಆಯ್ತು ಅಂತೇಳಿ ಇಬ್ರು ಕೂಡ ವಿಚಾರ ಮಾಡ್ತಾ ಇರ್ತಾರೆ.
ಸ್ವಲ್ಪ ದಿನ ಆಗತ್ತೆ. ಹಾಗೆ ಆ ರಾಜು ಒಂದು ನಾರ್ಮಲ್ ಸ್ಟೇಜ್ಗೆ ಬರ್ತಾರೆ. ಅವತ್ತಿನಿಂದ ಇವತ್ತಿನ ತನಕ ಈ ಆದಿತ್ಯ ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದೇ ಒಂದು ವಿಡಿಯೋವನ್ನು ಕೂಡ ಬಿಡಲಿಲ್ಲ. ಬಟ್ ನನ್ನ ಒಂದು ಯೂಟ್ಯೂಬ್ ಚಾನಲ್ ಹಾರರ್ ವಿಡಿಯೋ ಬರ್ತಿರೋದ್ರಿಂದ ಅವನು ಕೂಡ ನನಗೆ ಒಂದು ಸಜೆಷನ್ ಕೊಟ್ಟ. ನೋಡ್ ಗುರು, ಹುಷಾರಾಗಿರು. ಯಾವುದೇ ವಿಷಯ ಆಗಿರ್ಲಿ, ಯಾವುದೇ ಜಾಗ ಆಗಿರ್ಲಿ, ಅವು ಸುಮ್ಮನೆ ಇರೋದಿಲ್ಲ. ಮತ್ತೆ ಯಾವುದೇ ಕತೆ ಆಗಿರ್ಲಿ, ಅವು ಸುಮ್ಮನೆ ಯಾರು ಕೂಡ ಕತೆ ಹೇಳೋದಿಲ್ಲ. ಅಲ್ಲಿ ಏನೋ ಒಂದು ವಿಚಿತ್ರ ಆಗಿರುವಂತಹ ಅನುಭವ ಮತ್ತೆ ಅಲ್ಲಿ ವಿಚಿತ್ರ ಆಗಿರುವಂತಹ ಜೀವ ಇರತ್ತೆ ಅಂತ. ಈ ವಿಡಿಯೋ ನೀವು ನೋಡಿದ ಮೇಲೆ ನೀವು ಯಾರಾದ್ರೂ ಒಂಟಿ ಆಗಿದ್ರೆ ಸ್ವಲ್ಪ ಹುಷಾರಾಗಿರಿ. ಯಾಕೆ ಅಂದ್ರೆ ಇದೇ ತರ ಹಾರರ್, ಮಿಸ್ಟ್ರಿ, ಥ್ರಿಲ್ಲಿಂಗ್ ಆಗಿರುವಂತಹ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸ್ಟೇ ಸೇಫ್, ಸ್ಟೇ ಕ್ಯೂರಿಯಸ್. ಥ್ಯಾಂಕ್ ಯು.